ಪ್ರಿಯರಾದವರೇ, ಹೇಗಿದ್ದೀರಾ? ಸಂತೋಷವಾಗಿದ್ದೀರಾ? ಚೆನ್ನಾಗಿದ್ದೀರಾ? ಸುಮ್ಮನೆ ಚೆನ್ನಾಗಿದ್ದೇನೆಂದು ಹೇಳಬೇಡಿ, ಸೋತು ಹೋಗಿದ್ದೀರಲ್ಲ. ಹೊರಗೆ ಹೇಳದೇ ಇದ್ದರೂ ಹೃದಯದಲ್ಲಿ ಒಂದು ರೀತಿ ಸೋಲು ಇದೆ. ಹಾಗೆ ಮನಸ್ಸಿನಲ್ಲಿ ಒಂದು ಸೋಲು ಕಾಣುತ್ತಾ ಇದೆ. ನನಗೆ ಸಹಾಯ ಮಾಡೋದಕ್ಕೆ ಯಾರಿದ್ದಾರೆ? ಈ ಕಾರ್ಯವನ್ನು ನಾನೊಬ್ಬನೇ ಯೋಚನೆ ಮಾಡಿ ಏನು ಮಾಡುವುದೆಂಬುದಾಗಿ ತಿಳಿಯದೆ ಕಷ್ಟಪಡುತ್ತಾ ಇದ್ದೇನೆ. ಆ ರೀತಿ ನೀವು ಅಂದುಕೊಳ್ಳುತ್ತಾ ಇದ್ದೀರಲ್ಲ. ದೇವರಾದ ಯೇಸು ನಿಮಗೆ ಏನು ಹೇಳುತ್ತಾನೆ ಅಂದರೆ, ಯೆಶಾಯ 41:10 ಹೇಳುತ್ತಾನೆ, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಮಾಡುತ್ತೇನೆ. ಸೋತು ಹೋದವರನ್ನು ಆತನು ಬಲಪಡಿಸುವಂಥ ದೇವರು ಎಂಬುದಾಗಿ ಹೇಳಲ್ಪಟ್ಟಿದೆ. ನೀವು ಸೋತು ತಾನೇ ಹೋಗಿದ್ದೀರಿ. ನಾನು ಕೇಳಿದ್ದನ್ನು ದೇವರು ಇನ್ನೂ ಮಾಡಿಲ್ಲ, ನನ್ನ ಪ್ರಾರ್ಥನೆಗಳಿಗೆ ಉತ್ತರ ಬಂದಿಲ್ಲ, ಇಷ್ಟು ದಿನಗಳು ಆಗಿ ಹೋಗಿದೆ, ಪ್ರಾರ್ಥಿಸಿ ಏನು ಪ್ರಯೋಜನ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಕರ್ತನ ಸೇವೆಯನ್ನೇ ಮಾಡುತ್ತಾ ಇದ್ದೇನೆ, ಏನು ಪ್ರತಿಫಲ, ಯಾವುದೇ ರಿಸಲ್ಟನ್ನು ನೋಡೋದಕ್ಕೆ ಆಗುತ್ತಾ ಇಲ್ಲ. ನಿಂದೆ, ಅವಮಾನಗಳು, ಇಕ್ಕಟ್ಟುಗಳೇ ಹೆಚ್ಚಾಗುತ್ತಾ ಇದೆ. ಸೋತು ಹೋಗಿದ್ದೀರಾ? ನನ್ನ ಇಷ್ಟು ಪ್ರಯತ್ನಗಳು, ಪ್ರಯಾಸಗಳೆಲ್ಲ ಸೋಲಿನಲ್ಲೇ ಮುಗಿಯುತ್ತಾ ಇದೆ, ನಷ್ಟದಲ್ಲೇ ಮುಗಿಯುತ್ತಾ ಇದೆ. ಇದೇನು ಜೀವಿತ ಎಂಬುದಾಗಿ ಸೋತು ಹೋಗಿದ್ದೀರಾ? ಹೇಗಾದರೂ ಬದಲಾವಣೆ ಬರುತ್ತದೆ, ಮನೆಯಲ್ಲಿ ಸಂತೋಷ ಸಮಾಧಾನ ಬರುತ್ತದೆ ಎಂಬುದಾಗಿ ಎದುರು ನೋಡಿ ಉಪವಾಸ ಮಾಡಿ ಎಲ್ಲ ಪ್ರಾರ್ಥಿಸಿದ್ದೇನೆ, ಏನೂ ಕಾಣುತ್ತಿಲ್ಲ ಎಂದು ಸೋತು ಹೋಗಿದ್ದೀರಾ? ದೇವರು ಹೇಳುತ್ತಾರೆ, ಸೋತು ಹೋಗಬೇಡ ಮಗನೇ, ಸೋತು ಹೋಗಬೇಡ, ನಾನು ನಿನ್ನನ್ನು ಬಲಪಡಿಸುವ ದೇವರು. ಸೋತು ಹೋದವರನ್ನು ಬಲಪಡಿಸಿ ನಾನು ನಿನಗೆ ಸಹಾಯ ಮಾಡುವೆ, ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡುವೆ. ನೀನು ಬೇಡಿಕೊಳ್ಳುವುದು ನೆರವೇರುತ್ತದೆ, ಎದುರು ನೋಡಿದ್ದು ನೆರವೇರುತ್ತದೆ. ಆ ಬದಲಾವಣೆ ನಾನು ನಿನಗೆ ಅನುಗ್ರಹಿಸುತ್ತೇನೆ. ಆಧರಿಸುವಂಥ, ಸಹಾಯ ಮಾಡುವಂಥ ದೇವರಾಗಿ ನಾನು ನಿನ್ನ ಸಂಗಡ ಇದ್ದೇನಲ್ಲ. ಯಾರು ಇದ್ದರೆ ಏನೋ, ಇಲ್ಲದೇ ಇದ್ದರೆ ಏನೋ, ನನಗೆ ಯಾರಿದ್ದಾರೆಂದು ಕೇಳಿದರೆ ನಿನಗೆ ನಾನಿದ್ದೇನಲ್ಲ. ನಿನ್ನನ್ನು ಬಲಪಡಿಸಲು, ಧೈರ್ಯಪಡಿಸಲು, ಸಹಾಯ ಮಾಡಲು ನಿನಗೆ ಇನ್ಯಾರು ಬೇಕು? ನಿನಗೆ ನಾನಿದ್ದೇನೆಂಬುದಾಗಿ ದೇವರಾದ ಯೇಸು ನಿಮ್ಮನ್ನು ನೋಡಿ ಹೇಳುತ್ತಾನೆ. ಆದ್ದರಿಂದ ಆತನ ಕೈಯನ್ನು ಹಿಡಿದುಕೊಂಡು, ಯೇಸುವೆ, ನೀವೇ ನನಗೆ ಎಲ್ಲ, ನನ್ನನ್ನು ಬಲಪಡಿಸಿರಿ, ನಾನು ಸೋತು ಹೋದೆ, ಸಹಾಯ ಮಾಡುತ್ತೇನೆಂದು ಹೇಳಿದ್ದೀರಲ್ಲ, ನನಗೆ ಸಹಾಯ ಮಾಡಿ ಎಂಬುದಾಗಿ ನೀವು ಹೇಳಿರಿ. ಹಿಂದೆ ಅದ್ಭುತ ನಡೆಯುತ್ತದೆ. ಸೋಲು ಎಲ್ಲರಿಗೂ ಬರುವಂಥದ್ದೇ. ಎಲಿಯ ಸೋತು ಹೋದನು, ಅಬ್ರಹಾಮ ಸೋತು ಹೋದನು. ವಾಗ್ದಾನ ನೆರವೇರುವುದು ತಡವಾದದ್ದರಿಂದ ಅಬ್ರಹಾಮನೊಳಗೆ ಸೋಲು. ತಾನು ಪ್ರಾರ್ಥಿಸಿ ಎದುರು ನೋಡಿದ ಹಾಗೆ ನಡೆಯಲಿಲ್ಲ ಎಂದು ಎಲಿಯನೊಳಗೆ ಸೋಲು. ನಾನು ಕೂಡ ಸೋತು ಹೋಗಿದ್ದೇನೆ ಅನೇಕ ಸಂದರ್ಭಗಳಲ್ಲಿ. ಇಷ್ಟು ಪ್ರಾರ್ಥಿಸುತ್ತೇವೆ, ಇಷ್ಟು ಕಣ್ಣೀರು ಸುರಿಸುತ್ತೇವೆ, ಇಷ್ಟು ಎದುರು ನೋಡುತ್ತೇವೆ, ಆದರೆ ಇನ್ನೂ ಕೂಡ ಪರಿಪೂರ್ಣವಾದ ಕಾರ್ಯಗಳನ್ನು ನೋಡೋದಕ್ಕೆ ಆಗುತ್ತಾ ಇಲ್ಲ. ಕೆಲವೊಮ್ಮೆ ಮನಸ್ಸು ಸೋತು ಹೋಗುತ್ತದೆ. ಇಷ್ಟೆಲ್ಲ ಪ್ರಾರ್ಥನೆ ಮಾಡಿ ಏನು ಎಂಬುದಾಗಿ ಅನಿಸುತ್ತದೆ. ಆಗ ದೇವರು ಹೇಳುವರು, ನೀನು ಆ ರೀತಿ ಅಂದುಕೊಳ್ಳಬೇಡ, ನಿನ್ನ ಪ್ರಾರ್ಥನೆಗಳೆಲ್ಲ ಕೇಳಲ್ಪಟ್ಟಿದೆ, ನಿನ್ನ ಕಣ್ಣೀರೆಲ್ಲ ಪರಲೋಕದಲ್ಲಿ ಬುದ್ದಲಿಯಲ್ಲಿ ಶೇಖರವಾಗಿದೆ, ಉತ್ತರ ಕೊಡುವಂಥ ದಿನಗಳು ಬರುತ್ತಾ ಇದೆ, ಬೇಗನೆ ನೀನು ಕಾಣುತ್ತೀಯ, ನಾನು ನಿನಗೆ ಎಲ್ಲವನ್ನೂ ಮಾಡುವೆನು. ದೇವರ ಮಾತುಗಳು ನಮ್ಮನ್ನು ಹಾಗೆ ಧೈರ್ಯಪಡಿಸಿ ಹೊಸ ಬಲ, ಅದನ್ನೇ ದೇವರಿಂದ ನಿಮ್ಮ ನೋಡಿ ಹೇಳುತ್ತಾರೆ, ನನ್ನ ಮಗನೇ, ನನ್ನ ಮಗಳೇ, ನಿನಗೆ ನಾನಿದ್ದೇನೆ, ನಾನಿನನ್ನು ಧೈರ್ಯಪಡಿಸುವೆ, ನಿನ್ನನ್ನು ಬಲಪಡಿಸುತ್ತೇನೆ, ಸೋತು ಹೋಗಬೇಡ, ಪ್ರಾರ್ಥನೆಯನ್ನು ಬಿಟ್ಟು ಬಿಡಬೇಡ, ನಂಬಿಕೆಯನ್ನು ಬಿಟ್ಟು ಬಿಡಬೇಡ, ಯೇಸುವಿನೊಂದಿಗೆ ನಡೆಯುವುದನ್ನು ಬಿಟ್ಟು ಬಿಡಬೇಡ, ಮುಂದುವರೆದು ನಡ, ನೀನು ಅದ್ಭುತಗಳನ್ನು ನೋಡಲಿದ್ದೀಯಾ ಎಂದು ದೇವರು ಹೇಳುತ್ತಾರೆ. ದೇವರು ನಿಮ್ಮೊಂದಿಗೆ ಮಾತನಾಡುತ್ತಾ ಇದ್ದಾರಲ್ಲ, ಎಷ್ಟು ಸಂತೋಷ ಅಲ್ಲವಾ? ದೇವರನ್ನು ನೋಡಿ ಹೇಳಿರಿ, ದೇವರೇ, ನನ್ನ ಮೇಲೆ ನಿಮಗೆ ಎಷ್ಟು ಪ್ರೀತಿ, ಸೋತು ಹೋದ ನನ್ನನ್ನು ನೀವು ಬಲಪಡಿಸಿದ್ದೀರಲ್ಲ, ನಿಮಗೆ ಸ್ತೋತ್ರ ಸ್ತೋತ್ರ ಅಪ್ಪ. ನೀವು ನನಗೆ ಸಹಾಯ ಮಾಡುತ್ತೇನೆಂದು ಮಾತು ಕೊಟ್ಟಿದ್ದೀರಿ, ನನಗೆ ಈ ಕಾರ್ಯದಲ್ಲಿ ಸಹಾಯ ಮಾಡಿರಿ. ನನ್ನ ಕುಟುಂಬದಲ್ಲಿ, ಬಿಸ್ನೆಸ್ನಲ್ಲಿ, ವಿದ್ಯಾಭ್ಯಾಸದಲ್ಲಿ, ನನ್ನ ಮಕ್ಕಳ ಕಾರ್ಯದಲ್ಲಿ ನನಗೆ ಸಹಾಯ ಮಾಡಿರಿ, ಉಪಕಾರ ಮಾಡಿರಿ. ನಿಮ್ಮ ವಾಗ್ದಾನದ ಪ್ರಕಾರ ಅದ್ಭುತಗಳನ್ನು ಮಾಡಿರಿ. ನಾನು ಅದ್ಭುತಗಳನ್ನು ಎದುರು ನೋಡುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.